ನಮಸ್ಕಾರ ಎಲ್ಲರಿಗೂ. ನಾ ಸಂಚಾರಿ ಮಂಜು ಮಾತಾಡೋದ. ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆ ಅಂದ್ರೆ ಈ ಹಾಲ್ಬಾನಿಕ್ ಔಷಧಿ ಬಗ್ಗೆ. ಈ ಹಾಲ್ಬಾನಿಕ್ ಔಷಧಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಕುರಿಯರಿಗೆ ಗೊತ್ತಿರುವಂಥ ಔಷಧಿ. ಹೆಚ್ಚಾಗಿ ಇದನ್ನು ಸಿಡಿಗೆ ಬಳಸ್ಕೋವಂಥ ಔಷಧಿ. ಸಿಡಿ ಈ ಮೂಮೆಂಟ್ನಾಗಂತೂ ಸಿಕ್ಕಾಪಟ್ಟೆ ಜನ ಹಾಲ್ಬಾನಿಕ್ ಅಂತೂ ಭಾಳ ಜನ ಯೂಸ್ ಮಾಡ್ಕೊಳ್ತಾರೆ. ಅದೇ ರೀತಿ ಇಟಿನೂ ಕೂಡ ಯೂಸ್ ಮಾಡ್ಕೊತಾರೆ. ಇನ್ನು ಈ ಥರ ಹಾಲ್ಬಾನಿಕ್ ಕಂಟೆಂಟ್ ಹೊಂದಿರೋದನ್ನ ಬೇರೆ ಬೇರೆ ಔಷಧಿ ಕಂಪ್ನಿಗಳಿಗೂ ಯೂಸ್ ಮಾಡ್ಕೊಳ್ತಾರೆ. ಬಟ್ ಭಾಳ ಕುರುಬರಿಗೆ ಅಚ್ಚುಮೆಚ್ಚಿನ ಔಷಧಿ ಅಂದ್ರೆ ಹಾಲ್ಬಾನಿಕ್ ಅಂತೇಳಿ ಅದ್ರೊಳಗೆ ಪ್ರಥಮ ಸ್ಥಾನ ಪಡೆದಿರುವಂಥದ್ದು ವೆಟ್ ಇಂಡಿಯಾ ಕಂಪ್ನಿ ಅವ್ರದ. ಇದರ ಮೋಸ್ಟ್ಲಿ ಇದು ಫಸ್ಟ್ ಬಂದೈತೋ ಮತ್ತು ಯಾವ್ದು ಕಂಪ್ನಿದ ಔಷಧಿ ಫಸ್ಟ್ ಬಂದೈತೋ ನಮಗಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ದು ಕಾಮೆಂಟ್ ಮಾಡಿರಿ. ಫಸ್ಟ್ ಆದರೆ ಭಾಳ ಫಾಸ್ಟವಾಗಿ ಜನಗಳ ಮನಸ್ಸು ಗೆದ್ದಿರುವಂಥ ಔಷಧಿ ಇದೆ. ಪ್ರತಿಯೊಬ್ಬರು ನಮ್ಮ ಕುರಿಯಾರು ಇದನ್ನು ಭಾಳ ಅಂದ್ರೆ ಭಾಳ ಯೂಸ್ ಮಾಡ್ಕೊಳ್ತಾರೆ. ಒಂದು ಮರಿಗಳು ನೀರು ಡಬ್ಬಕ್ಕಾದ್ರೂ ಕೂಡ ಹೊಟ್ಟೆ ಬಿಟ್ಕೊಂತಾರೆ ಕೂಡ ಹಾಲ್ವ್ಯಾನ್ ಹಾಕಿಬಿಟ್ರೆ ಸ್ವಚ್ಛ ಆಗಿಬಿಡ್ತಾವೆ, ಮರಿಗಳು ಚಲೋ ಆಗ್ತಾವೆ, ಹೊಟ್ಟೆಗಿನ ಹುಳ ಪಳ ಎಲ್ಲ ಸ್ವಚ್ಛ ಕ್ಲಿಯರ್ ಮಾಡಿಬಿಡ್ತೈತಿ ಅನ್ನುವಂಥ ನಿಟ್ಟಿನೊಳಗೂ ಮರಿಗಳಿಗೆ ಸಹಿತ ಬಳಸ್ಕೊತಾರೆ. ಆ ರೀತಿ ಹುಟ್ಟಿದ ಎಳ್ಮರಿ ಗಿನ್ಗಟ್ಟು ಪನಗಟ್ಟು ಕರಗ್ತಾವೆ ಅಂತೇಳಿ ಒಂದೊಂದು ಮರಿಗಳಿಗೆ ಕೂಡ ಹಾಕೋತಾರೆ. ಆನಂತರ ಕುರುಗಳಿಗಂತೂ ವರ್ಷಕ್ಕೆ 2 ಸಾರಿ ಕಂಪಲ್ಸರಿ ಔಷಧಿ ಬಳಸುವಂಥ ಕುರುಬರು ಕೂಡ ಅದಾರ. ಕೆಲವೊಬ್ಬರ ಇದನ್ನು ಹಾಕೋದು ಬೇಡಪ್ಪ, ಕುರಿಗೆ ಇದನ್ನು ಹಾಕಿದರೆ ಕುರಿ ಭಾಳ ಕೆಟ್ಟ ಸೊರಗ್ತಾವೆ ಅನ್ನೋವಂಥವ್ರು ಕೂಡ ಅದಾರ. ಇಲ್ರಿ ಅದನ್ನೆಲ್ಲ ಬಿಟ್ಟು ಇದನ್ನು ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ಮತ್ತು ಮಾತಾಡ್ತೀನಿ. ನೋಡ್ರಿ ಸ್ನೇಹಿತರೆ, ಹಾಲ್ಬಾನಿಕ್ ಅನ್ನುವ ಈ ಔಷಧಿ ಭಾಳ ಪ್ರಸಿದ್ಧವಾಗಿರುವ ಔಷಧಿ. ಕುರುಬರಿಗೆ ಭಾಳ ಅಂದರೆ ಭಾಳ ಉಪಯೋಗಕ್ಕೆ ಬರುವಂಥ ಔಷಧಿ ಇದೆ. ಸಿಡಿಗೆ ಆಗಿರ್ಬೋದು, ಆಮೇಲೆ ಹೊಟ್ಟೆ ಹೊಡೆದ ಇದನ್ನ ಹಾಕೊಂಡ್ಬಿಟ್ರೆ ಸಾಕಪ್ಪ ಹೊಟ್ಟೆಗಿಂದ ಎಲ್ಲ ಕ್ಲಿಯರ್ ಆಕಾವು ಅನ್ನುವಂಥದ್ದು ಐತಿ. ಭಾಳ ಜನ ಭಾಳ ರೀತಿ ಔಷಧಿಯನ್ನು ಬಳಸ್ಕೊಳ್ತಾರೆ. ಇದನ್ನು ಹಾಕೊಂಡ್ಬಿಟ್ರೆ ಹೊಟ್ಟೆ ಒಳಗೆ ಈ ರೀತಿ ಹುಳುಗಳಿದ್ದಾವೆಲ್ಲ ಸ್ವಚ್ಛ ಆಕಾವು ಅಂತೇಳಿ ಇವ್ರನ್ನ ಕೊಟ್ಟಾರ. ಕೆಲವೊಂದು ಕಂಪ್ನಿಯವ್ರು ಕೊಡೋದಿಲ್ಲ, ಬಟ್ ಇವರು ಹಾಲ್ಬಾನಿಕ್ ಕಂಪ್ನಿಯವ್ರಂತೂ ಪಕ್ಕ ಈ ರೀತಿ ಕೊಟ್ಟಾರ. ನೋಡ್ಕೊಬೋದು ಮ್ಯಾನುಫ್ಯಾಕ್ಚರ್ ಡೇಟಾ, ಆಮೇಲೆ ಎಕ್ಸ್ಪೈರಿ ಡೇಟಾ ಕೊಟ್ಟಾರ. ಮ್ಯಾನುಫ್ಯಾಕ್ಚರ್ 8ನೇ ತಿಂಗಳು 2023 ಆಗೈತಿ. ಎಕ್ಸ್ಪೈರಿ ಡೇಟಾ 7ನೇ ತಿಂಗಳು 2025 ಆಗೈತಿ. MRP $846 ಐತಿ. ವೆಟ್ ಇಂಡಿಯಾ ಕಂಪ್ನಿ ಅಂತೇಳಿ ಇದು ವೆಟ್ ಇಂಡಿಯಾ ಅವರ ಲೋಗೋ. ಒಂದು ಕುರಿ, ಒಂದು ಆಕಳ, ಒಂದು ಹುಂಜ. ಈ ಟಗರಂತೂ ಯಾರ್ದೈತಿ ಗೊತ್ತಿಲ್ಲ, ಬಟ್ ಈ ಔಷಧಿ ಲೋಗಕ್ಕೆ ಭಾಳ ಪರ್ಫೆಕ್ಟಾಗಿ ಮ್ಯಾಚ್ ಹೊಂದೈತಿ. ಇಲ್ಲಿ ಇವರು ಏನು ಹೇಳ್ಯಾರಪ್ಪ ಅಂದ್ರೆ ಸೀಪ್ 5 to 10 ml ಫೇರ್ 15 kg ಬಾಡಿ ವೇಟ್ ಅಂತ ಕೊಟ್ಟಾರ. ಅಂದ್ರೆ 15 kg ತೂಕ ಇತ್ತಪ್ಪ ಅಂದ್ರೆ 5 ರಿಂದ 10 ml ತನಕ ಇದನ್ನು ಬಳಸ್ಬೋದು ಅಂತ ಹೇಳ್ಯಾರ. 15 kg ತೂಕ ಎತ್ತರ ಕುರಿ 5 ml ಇಂದ 10 ml ವರೆಗೂ ಇದನ್ನು ಬಳಸ್ಬೋದು ಅಂತ ಕೊಟ್ಟಾರ ಇವ್ರು. ಬಟ್ ಏನು ಆಕತಿ ಅಂದ್ರೆ ನಮಗೆ ಹಿರಿಯರ ಅನುಭವಸ್ಥರು ಹೇಳಿದ ಪ್ರಕಾರ, ಒಂದು ಸೆಕೆಂಡ ಇದ್ರದ್ದು ಮುಗೀತು ಬ್ಯಾಕ್ ಕ್ಯಾಮ್ರಾದಾಗ ಅಂತ ಇದು ನೋಡಿದಿರಿ. ಏನು ಔಷಧಿ ತೋರಿಸುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರೂ ನೋಡಿದಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ ಬ್ಯಾಕ್ ಕ್ಯಾಮ್ರಾದಾಗ ಅವ್ರು ಹೇಳಿದಾರೆ ಫಸ್ಟವಾಗಿ 15 kg ಕುರಿ ತೂಕಿತ್ತಪ್ಪ ಅಂದ್ರೆ 5 ರಿಂದ 10 ml ಬಳಸ್ರಿ ಅಂತೇಳಿ. ಬಟ್ ನಮಗೆ ಅನುಭವಸ್ಥರು ಏನು ಹೇಳಿದಾರಪ್ಪ ಅಂದ್ರೆ ಈ ಔಷಧಿಯನ್ನು ಜಾಸ್ತಿ ಕುರಿಗೆ ಬಳಸಿದ್ರೆ ಅಂದ್ರೆ ಕುರಿ ತೂಕ ಕಮ್ಮಿಯಾಗಿ ಔಷಧಿ ಪವರ್ ಜಾಸ್ತಿ ಆತಪ್ಪ ಅಂದ್ರೆ ಈ ಲಾಡಿ ಹುಳ ಪಾಡಿ ಹುಳ ಸಾಯೋದಲ್ದನ ಖರ್ಚಿನ ಬುಳ್ಳಿ ಒಳಗೆ ಜೀರ್ಣಕ್ರಿಯೆ ಮಾಡುವಂಥ ಹುಳುಗಳು ಸಾಯ್ತಾವಂಥ ಈ ಔಷಧಿಗೆ. ಅದನ್ನು ಜಾಸ್ತಿ ಹಾಕಿದ್ರಿಂದ ಆ ಹುಳ ಸಾಯ್ತಪ್ಪ ಅಂದ್ರೆ ಅಲ್ಲಿ ಜೀರ್ಣಕ್ರಿಯೆ ಹುಳ ಸತ್ತಪ್ಪ ಅಂದ್ರೆ ಕುರಿಯಲ್ಲಿ ಎಗ್ಗಳಾಗೋದಿಲ್ಲ, ಕುರಿಗಳು ಅದರ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. ಕುರಿ ಬರೀ ಸಾರಿಗೆ ಏನು ಹಾಕಿದ್ರೆ ಕಂಟ್ರೋಲ್ ಆಗಲ್ಲ, 4 ದಿನ ಹೆತ್ಕೋದ 4 ದಿನ ಬಂದಾಗೋದ, ಈ ರೀತಿ ಮಾಡ್ಕೋತ ಕೂಡ ಕುರಿ ಹೊಕ್ಕವಂತ ಹೇಳ್ತಾರೆ. ಯಾಕಂದ್ರೆ ಈ ಹಾಲ್ಬಾನಿಕ್ ಔಷಧಿ ಅಷ್ಟೇ ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ಏನಾರು ಈ ಥರ ಪ್ರಾಬ್ಲಮ್ ಆದಾಗ ಹಾಕ್ಕೊಂಡ್ರೆ ಅಷ್ಟೇ ಕಷ್ಟ ಕಾಲಕ್ಕೆ ಕೈ ಹಿಡಿತೈತಿ. ಮತ್ತು ಸುಮ್ಮನೆ ಈ ಬಿಸಿಲು ವಾತಾವರಣ ಇವಾಗ ಹಾಕ್ಕೊಂಡ್ಬಿಟ್ರೆ ಅಷ್ಟೇ ಹಾಳು ಮಾಡ್ತೈತಿ ಕುರಿನ. ಇದು ಕಳ್ಳು ಒಳಗೆ ಇತ್ತಪ್ಪ ಅಂದ್ರೆ 6 ತಿಂಗಳಿಗೆ ಇರ್ತೈತೆ ಅಂತ ಹೇಳ್ತಾರೆ. ಸತ್ಯನ ಸುಳ್ಳು ಗೊತ್ತಿಲ್ಲ. ಬಟ್ ಈ ಔಷಧಿ ಹಾಕ್ಕೊಂಡ ಮೇಲೆ ಸರಿಯಾಗಿ ಕುರಿ ನೆಲ ಹಿಡಿದು ಮೇಯಂಗಿಲ್ಲ. ಎಂಥ ನೀ ಕೊಯ್ಯಿ ಹೊಲ್ದಾಗ ಬಿಟ್ಟಿರ್ಬೇಕು, ಸುಳ್ಳಿ ಹೊಡೆದು ನಿಲ್ಲೋದ, ಕುರಿ ಓಡಾಡೋದ, ಈ ರೀತಿಯೂ ಕೂಡ ಮಾಡ್ತಾವೆ ಅಂತ ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಇದನ್ನ ಔಷಧಿ ಹಾಕ್ಕೊಂಡಾಗ ದಿನಕ್ಕೆ 2-3 ಬಾರಿ ನೀರಿಗೆ ಹೋಗು ಇರಬೇಕು. ಅಂದ್ರೆ 2-3 ಬಾರಿ ದಿವ್ಸಕ್ಕೆ ನೀರು ತೋರಿಸುವಂಥ ಚಾನ್ಸಸ್ ಇರಬೇಕು. ಎಲ್ಲಾರು ಬೆಳಗ್ಗೆ ಕುಡಿಸಿ ತಿರುಗಿ ಮಧ್ಯಾಹ್ನ ಕುಡಿಸಿದೀವಪ್ಪ ಅಂದ್ರೆ ತಿರುಗಿ ಮಧ್ಯಾಹ್ನ ಕುಡಿಸುವಂಥ ಮೂಮೆಂಟ್ನಾಗ ಹಾಕೊಳ್ಳೋದು ಔಷಧಿನ ಸ್ವಲ್ಪ ಡೇಂಜರ್ಸ್ ಮಾಡ್ತೈತಿ ಇದು.
ಯಾಕಂದರೆ ಹೊಟ್ಟೆ ಒಳಗೆ ಸಣ್ಣಗೆ ಮಾಡೋದರಿಂದ ಪದೇ ಪದೇ ಕುರಿ ನೀರು ಕೇಳ್ತದೆ, ನೀರಿಗೆ ಬಿಟ್ಟರೆ ಒಳ್ಳೇದು. ಮತ್ತು ಕೆಲವೊಂದಿಷ್ಟು ಹಾಲ್ಬೇನೆ ಹಾಕೊಂಡ್ಬಿಟ್ರೆ ಜಿಗಿಳಿ ಜಂತ ಎಲ್ಲ ಅಷ್ಟು ಸಾಯ್ತವಪ್ಪ ಅಂತಾರು. ಇದನ್ನು ಹೇಳುವ ಪ್ರಕಾರ ಜಿಗಿಳಿ ಅಂತೂ ಸಾಯಂಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಜಿಗಿಳಿ ಒಂದು ಬಿಟ್ಟು ಪ್ರತಿ ಹುಳ ಸಾಯ್ತಾವು, ಜಿಗಿಳಿ ಮಾತ್ರ ಸಾಯಂಗಿಲ್ಲ ಅಂತ ಹೇಳ್ಯಾರು. ನಿಮಗೆ ಯಾರಿಗಾರ ಕರೆಕ್ಟಾಗಿ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನನ್ನ ಪ್ರಕಾರ ನಾನು ತಿಳ್ಕೊಂಡ ಪ್ರಕಾರ ಇದಕ್ಕೆ ಜಿಗಿಳಿ ಸಾಯಲ್ಲ ಅಂತ ಹೇಳ್ತಾರೆ. ನಾ ಭಾಳಷ್ಟು ಜನದ ಬಾಯಿ ಕೇಳಿದ್ದೀನಿ, ಹಾಲ್ಬೇನಿಗೆ ಹಾಕೊಂಡ್ಬಿಟ್ರೆ ಹೊಟ್ಟೆಗಿನ ಜಿಗಿಳಿ ಜಂತ ಎಲ್ಲ ಸತ್ತೋಕೋ ಮರೆ ಅಂತಾರೆ. 100% ಜಿಗಿಳಿ ಸಾಯೋದಿಲ್ಲ ಅಂತ ಹೇಳ್ಯಾರು. ನಿಮಗೆ ಯಾರಿಗಾರ ಪಕ್ಕ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನಮ್ಮ ಕಡೆಗೂ ಇದು ಔಷಧಿ ಮೂಮೆಂಟ್ ಆಗೈತಿ. ಬಟ್ ಈಗ ಯಾಕಂದ್ರೆ ಮೊನ್ನೆ ಮಳೆ ಆಗೈತಿ, ಹಸಿರಾಗೈತಿ, ಹಾಲ್ಬೇನಿಗೆ ಹಾಕೊಂಡ್ಬಿಟ್ರೆ ಹೊಟ್ಟೆನ ಹುಳ ಪೀಳ ಸಾಯ್ತಾವು ಅಂಥೇಳಿ. ಯಾಕಂದ್ರೆ ಈ ಗೊಂಜಾಳ ಟೈಮ್ದಾಗೂ ಈ ಔಷಧಿ ಬಳಸ್ಕೋತಾರೋ. ಕುರಿ ಗೊಂಜಾಳ ಹಕ್ಕಲ ಟೈಮ್ದಾಗ ಯಾಕೆ ಇದನ್ನು ಹೆಚ್ಚಿಗೆ ಬಳಸ್ತಾರಪ್ಪ ಅಂದ್ರೆ, ಗೊಂಜಾಳ ಹೊಟ್ಟೆ ಒಳಗೆ ಹುಳುಗಳು ಇದ್ವಪ್ಪ ಅಂದ್ರೆ ಇದನ್ನು ಸ್ವಚ್ಛ ಮಾಡಿಬಿಡ್ತೈತಿ. ಹೊಟ್ಟೆ ಒಳಗೆ ಹುಳ ಇದ್ವು ಅಂದ್ರೆ ಗೊಂಜಾಳ ಕಾಳು ತಿರ್ಸ್ಕೊಡಂಗಿಲ್ಲ, ಹುಳುಗಳದಿಂದ ಕುರಿ ಗೊಂಜಾಳ ಕಾಳು ಹತ್ತಾವ ಅಂಥೇಳಿ ಹೆಚ್ಚಿಗೆ ಅದನ್ನ ಇಟ್ಕೊಂಡು ಇದನ್ನು ಹಾಲ್ಬೇನಿಗೆ ಈ ಟೈಮ್ಗಿಂತನೂ ಕೆಲವು ಜನ ಗೊಂಜಾಳ ಹಾಕಲಿಸಿ ಜಿಳಿಗೆ ಮುಕ್ಕೊಂಡು ಭಾಳ ಬಳಸ್ತಾರೆ. ಬಟ್ ಎರಡೂ ಟೈಮ್ದಾಗ ಇವು ಬಳಸ್ತಾರೆ, ಅವು ಬಳಸ್ತಾರೆ. ಈಗ ಇಂಥ ಕಸ ತಿಂದು ಪಸ ತಿಂದು ಕುರಿಗಳು ಹೊಟ್ಟೆ ಉಬ್ಬುತ್ತಾವೆ ಮರ ಹಾಕೊಂಡ್ಬಿಟ್ರೆ ಹೊಟ್ಟೆನ ಹುಳ ಪಳ ಕ್ಲಿಯರ್ ಆಗಿಬಿಟ್ಟದ ಅಂದ್ರೆ ಕುರಿ ಹೊಟ್ಟೆ ಉಬ್ಬುದಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರವ್ರ ಅನುಕೂಲ ತಕ್ಕಂಗೆ ನಾವಂತೂ ಇದನ್ನು ಬಳಸಿಲ್ಲ. ಇದಕ್ಕಿಂತನೂ ಮುಂಚಿತವಾಗಿ ಮೊನ್ನೆ ಇಟಿ ಮಾಡ್ಕೊಂಡೇವಿ. ಇಟಿ ಮಾಡ್ಕೊಂಡ ಬೆಟರ್ ಅಂತೇಳಿ ನಾವು ಇಟಿ ಮಾಡ್ಕೊಂಡೇವಿ. ನಿಮಗೆ ಯಾವ್ದು ಅನುಕೂಲ ಆಕತ್ತೆ ಅದನ್ನು ನೀವು ಮಾಡ್ಕೊಳ್ರಿ. ಇದಕ್ಕೆ ನನಗೆ ಗೊತ್ತಿರುವಂಥ ಮಾಹಿತಿ ಹೇಳ್ಕೊಂಡೇನೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಇದೇ ರೀತಿ ಇನ್ನೊಂದು ಔಷಧಿ ಐತಿ, ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ. ಅದು ಭಾಳ ಯೂಸ್ಫುಲ್ ಇರುವಂಥ ಔಷಧಿ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇದನ್ನು ಅಂದ್ರೆ ನನ್ನ ಪ್ರಕಾರ ಈ ಔಷಧಿಗೆ ಭಾಳ ಫ್ಯಾನ್ಸ್ ಫಾಲೋವರ್ಸ್ ಅದಾರ ಜನ ನಮ್ಮ ಕುರುಬ್ರು. ಅದಕ್ಕೂ ಇತ್ತಿತ್ತಾಗ ಫ್ಯಾನ್ಸ್ ಫಾಲೋವರ್ ಹಾಕತ್ತಾರೋ. ಅದಕ್ಕೂ ಒಳ್ಳೆ ರಿಸಲ್ಟ್ ಐತಿ, ಒಳ್ಳೆ ಚೆನ್ನಾಗಿರುವಂಥ ಔಷಧಿ. ಅದನ್ನು ಧಾರಾಳವಾಗಿ ಹಾಕ್ಬೋದು. ಇದು ಯಾವ ಔಷಧಿ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈ ಔಷಧಿ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಇದನ್ನು ನೋಡಿ ಕಮೆಂಟ್ ಮಾಡ್ಬೇಕನ್ನೋ ಮನಸ್ಸಿದ್ರೆ 100% ಕಮೆಂಟ್ ಮಾಡಿ ತಿಳಿಸ್ರಿ. ಭಾಳಷ್ಟು ಜನ ಈ ಔಷಧಿ ಯೂಸ್ ಮಾಡ್ಕೊಳ್ತೀರಿ. ನಿಮಗೆ ಯಾವ ರೀತಿ ಇದು ಕೆಲಸ ಮಾಡ್ತೈತೆ ಅನ್ನುವಂಥದ್ದು, ನಿಮಗೆ ಯಾವ ರೀತಿ ಇದು ಕಷ್ಟ ಕಾಲಕ್ಕೆ ಕೈ ಹಿಡ್ದೈತೆ ಅನ್ನುವಂಥದ್ದು. ಸಿಡಿಲೇ ಬೀಳಾಕತ್ತಪ್ಪ ಕುರುಗಳು ಅಂದ್ರೆ 100% ಮೊದಲು ನೆನಪಿಗೆ ಬರೋದು ಕುರುಬರಿಗೆ ಹಾಲ್ಬೇನಿಕ. ಯಾಕಂದ್ರೆ ಅಷ್ಟು ಗ್ಯಾರಂಟಿ ಕುರು ಯಾರಿಗೆ ಆಗಿರುವಂಥ ಒಂದು ಔಷಧಿ ಇದೆ. ನನ್ನ ಪ್ರಕಾರ ಅಂತೂ ಕಷ್ಟ ಕಾಲಕ್ಕೆ ಅಷ್ಟೇ ಕೈ ಹಿಡುವಂಥ ಔಷಧಿ. ಮತ್ತು ಅಕಸ್ಮಾತ್ ಸುಮ್ಮನೆ ಯಾವಾಗೋ ಏನೋ ಒಂದು ಸಲ ಯಾವುದೋ ಕಾಯಿಲೆ ಕಸ್ರು ಇಲ್ದಾಗ ಹಾಕೊಂಬಿಡೋಣ ಅಂತೇಳಿ ತಿಳ್ಕೊಂಡು ಈ ಬ್ಯಾಸ್ಗೆ ಕೆಟ್ಟ ಬಿಸಿಲಾಗ ಆಮೇಲೆ ಕುರಿ ಮರಿಗೆ ರೌದಿ ರಬ್ಟಿ ತಿಂದು ಒಂದೇ ಹೊತ್ತು ಕುರಿ ನೀರು ಕುಡಿಯುವಂಥ ಟೈಮ್ದಾಗ ಹಾಕ್ಕೊಂಡ್ರೆ ಮೋಸ್ಟ್ ಡೇಂಜರ್ಸ್ ಅನ್ನಿಸ್ತೈತಿ. ಅಷ್ಟೇ ಒಳ್ಳೆಯದು ಅಷ್ಟೇ ಕೆಟ್ಟದ್ದೈತಿ. ಬಟ್ ಸಿಚುವೇಶನ್ ನೋಡ್ಕೊಂಡು ನಾವು ಮಾಡ್ಕೊಂಡ್ರೆ ನಮಗೆ ಉಪಯೋಗಕ್ಕೆ ಬರ್ತೈತಿ, ಕೆಲಸ ಕೂಡ ಅಷ್ಟೇ ಪರ್ಫೆಕ್ಟ್ ಆಗ್ತೈತಿ. ಇರಲಿ, ನಿಮಗೇನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿರಿ. ನನಗೇನು ಅನಿಸುತ್ತೆ ನಾನು ವಿಡಿಯೋದಾಗ ಹೇಳ್ಬಿಟ್ಟೇನೆ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತಾನೆ ಸ್ನೇಹಿತರೆ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.